ಇರಾನ್ ಅಮೆರಿಕ ನಡುವೆ ಯುದ್ಧ, ಹೋರ್ಮುಜ್ ಮತ್ತೆ ಉದ್ವಿಗ್ನ. ಮತ್ತೆ ಹೋರ್ಮುಜ್ ಉದ್ವಿಗ್ನವಾಗ್ತಾ ಇದೆ. ಹೋರ್ಮುಜ್ ಉದ್ವಿಗ್ನವಾಗೋದು ಬೇರೆ ಅಲ್ಲ, ಈ ಬೇರೆ ಬೇರೆ ದೇಶಗಳಿಗೆ ತೈಲ, ಗ್ಯಾಸ್, ಆರ್ಥಿಕ ಸಮಸ್ಯೆಗಳು, ರಸಗೊಬ್ಬರ ಇವುಗಳಿಗೆ ತೊಂದರೆ ಆಗೋದು ಬೇರೆ ಅಲ್ಲ. ಇದು ಅರ್ಥ ಮಾಡ್ಕೊಂಬಿಡ್ಬೇಕು. ಯಾವಾಗೆಲ್ಲ ಹೋರ್ಮುಜ್ ಉದ್ವಿಗ್ನ ಆಯಿತು ಅಂತ ಗೊತ್ತಾಗುತ್ತೋ ನಮಗೆ ರಸಗೊಬ್ಬರದ ಬೆಲೆ ಜಾಸ್ತಿ ಆಗುತ್ತೆ, ರಸಗೊಬ್ಬರ ಸಪ್ಲೈ ನಮಗಾಗಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಈ ಒಂದು ಬೆಳವಣಿಗೆಗೆ ಮಾತ್ರ ಸೀಮಿತಗೊಳಿಸಿ ಹೇಳುವುದಾದರೆ ಚಿನ್ನದ ಬೆಲೆ ಕೂಡ ಡ್ರಾಪ್ ಆಗುತ್ತೆ, ಬಿದ್ದು ಹೋಗುತ್ತೆ ಅಂತ ಪ್ರತ್ಯೇಕವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಡಾಲರ್ ತನ್ನ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಅದು ಜಾಸ್ತಿ ಮಾಡ್ಕೊಳ್ಳುತ್ತೆ ಅದನ್ನು, ಡಾಲರ್ ವ್ಯಾಲ್ಯೂವನ್ನು. ಬಡ್ಡಿನ ನಾನು ಈ ಸ್ಥಿತಿಯಲ್ಲಿ ಇಡ್ತೀನಿ, ಆ ಸ್ಥಿತಿಯಲ್ಲಿ ಇಡ್ತೀನಿ, ಬಡ್ಡಿ ನಿಮ್ಗೆ ಹೆಚ್ಚು ಕೊಡ್ತೀನಿ ನಾನು ಅಂದಾಗ ಡಾಲರ್ ವ್ಯಾಲ್ಯೂ ಆಟೋಮೆಟಿಕ್ ಜಾಸ್ತಿ ಆಗಿಬಿಡುತ್ತೆ. ಚಿನ್ನದಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನು ತೊಗೊಂಡು ಹೋಗಿ ಅವರು ಏನು ಮಾಡ್ತಾರೆ, ಡಾಲರ್ಗೆ ಸುರಿದು ಬಿಡ್ತಾರೆ ಅಂತ ಹೇಳಿ. ಹೋರ್ಮುಜ್ ಉದ್ವಿಗ್ನವಾದರೆ ಪ್ರತಿ ಮನೆ ಅಡುಗೆಗೆ ಸಮಸ್ಯೆ ಆಗುತ್ತೆ ಇದು ಅಂತ ಹೇಳಿ ಮತ್ತೆ ಹೋರ್ಮುಜ್ ಉದ್ವಿಗ್ನವಾಗಿದೆ. ಇಲ್ಲಿ ಚಬಹಾರ್ ಬಂದರಿನ ಮೇಲೆ ಭೀಕರ ದಾಳಿ ಮಾಡಿರೋದು ಅಮೆರಿಕ. ತುಂಬ ಚೆನ್ನಾಗಿ ಗೊತ್ತು, ಚಬಹಾರ್ ಬಂದರನ್ನು ಡೆವಲಪ್ ಮಾಡಿದ್ದೆ ಭಾರತ ಅಂತ. ಅಮೆರಿಕ ಯಾಕೆ ಈ ಥರ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಈ ಚಬಹಾರ್ ಬಂದರನ್ನು ಆಯಕಟ್ಟಿನ ಜಾಗ, ಪಾಕಿಸ್ತಾನಕ್ಕೆ ಒಂದು ಟಕ್ಕರ್ ಕೊಡುವಂಥ ಜಾಗ ಅಂತ ಕನ್ಸಿಡರ್ ಮಾಡಿಕೊಂಡಿತ್ತು. ಶತ್ರು ರಾಷ್ಟ್ರಗಳಿಗೆ ಚಬಹಾರ್ನ ಮೂಲಕವಾಗಿ ನಾವು ಪೆಟ್ಕೊಡಬಹುದು ಅಂತ ಭಾರತ ಅಥವಾ ಭಾರತದ ಹಣ ಚಬಹಾರ್ ಬಂದರಿನ ಅಭಿವೃದ್ಧಿಯಲ್ಲಿ ಇದೆ. ಇದು ವಿಶ್ವ ಗೊತ್ತಿರ್ತಕ್ಕಂಥ ಸಂಗತಿ. ಬಟ್ ಈಗ ನೋಡಿ, ಇದೇ ಅಮೆರಿಕ ಭಾರತ ಇನ್ವೆಸ್ಟ್ ಮಾಡಿದೆ ಅಂತ ಗೊತ್ತು. ಭಾರತ ನನಗೆ ಮೋದಿ ಬಹಳ ಫ್ರೆಂಡ್ ಅಂತ ಇದೇ ಟ್ರಂಪ್ ಮಾತಾಡ್ತಾರೆ. ಈಗ ನೋಡಿದ್ರೆ ಚಬಹಾರ್ ಬಂದರಿನ ಮೇಲೆ ಭೀಕರ ದಾಳಿ ಇಲ್ಲಾಗಿದೆ. ಅಮೆರಿಕದ ದಾಳಿಯಿಂದ ಇರಾನ್ಗೆ ಮತ್ತೊಂದು ಪ್ರಬಲ ಹೊಡೆತ. ಇರಾನ್ನ ಚಬಹಾರ್ ಬಂದರಿಗೆ ಇರಾನ್ಗೆ ಹೊಡೆತ ಆಗೋದು ಬೇರೆ. ಭಾರತ ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ, ಭಾರತಕ್ಕೆ ಆಯಕಟ್ಟಿನ ಜಾಗ, ಅದು ರಕ್ಷಣಾತ್ಮಕ ಒಂದು ವ್ಯೂಹ ರಚನೆ ಮಾಡಲಿಕ್ಕೆ ತುಂಬ ಆಯಕಟ್ಟಿನ ಜಾಗ ಅದು. ಅದನ್ನು ಇವರು ಹಾಳು ಮಾಡ್ತಾ ಇದ್ದಾರೆ. ಯಾಕೆ? ಇಲ್ಲಿವರೆಗೂ ಮುಟ್ಟಿರಲಿಲ್ಲ ಅದನ್ನು. ಯಾವಾಗ ಒಂದು ಲಘು ದಾಳಿ ಆದಂಗಿತ್ತು. ಈಗ ನೋಡಿದ್ರೆ ಚಬಹಾರೇ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇರೋದು. ಇರಾನ್ನ ಆಗ್ನೇಯ ಭಾಗದ ಪ್ರಮುಖ ಬಂದರು ಪ್ರದೇಶ ಇದು. ಇದರ ಮೇಲೆ ವೈಮಾನಿಕ ದಾಳಿಯಾಗಿದೆ. ಇರಾನ್ ಬೆದರಿಕೆ ಒಡ್ಡುವ ಸಾಮರ್ಥ್ಯವನ್ನೇ ಕುಗ್ಗಿಸುವಂತಹ ಉದ್ದೇಶದಿಂದ ಆಗಿರ್ತಕ್ಕಂಥ ದಾಳಿ ಅಂತ ಹೇಳಲಾಗ್ತಾ ಇದೆ. ಚಬಹಾರ್ ಬಂದರು ಮೇಲಿನ ದಾಳಿಯ ಬಗ್ಗೆ ಅಮೆರಿಕ ಸ್ಪಷ್ಟನೆ ಕೊಟ್ಟಿದೆ. ಇವ್ರಿಗೆ ಹೆದರ್ಸ್ಕೊಂಡು ಬರ್ತಾ ಇದ್ದಾರಲ್ಲ, ಈ ಬೆದರಿಸುವ ಇವರ ಸಾಮರ್ಥ್ಯ ಇದೆಯಲ್ಲ, ಇದನ್ನು ನಾವು ಕಟ್ ಶಾರ್ಟ್ ಮಾಡಬೇಕು, ಕುಗ್ಗಿಸಬೇಕು, ಅದನ್ನು ನಾವು ಅಂದರೆ ಅದನ್ನು ತೆಗೆದು ಹಾಕಿಬಿಡಬೇಕು ಅನ್ನೋ ಕಾರಣಕ್ಕೆ ನಾವು ದಾಳಿ ಮಾಡಿದ್ದೀವಿ ಅಂತ. ಸ್ಫೋಟದ ಬಳಿಕ ಸ್ಥಳಕ್ಕೆ ಧಾವಿಸಿರೋದು ತುರ್ತು ಸೇವಾ ಸಿಬ್ಬಂದಿ. ಹಾನಿಗೊಳಗಾದಂಥ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿದೆ. ಏಪ್ರಿಲ್ನಲ್ಲಿ ಅಮೆರಿಕ ಇರಾನ್ ಕದನ ವಿರಾಮ ಘೋಷಣೆಯಾದ ಬಳಿಕ ಚಬಹಾರ್ ಬಂದರಿನ ಮೇಲೆ ನಡೆದಂತಹ ಮೊಟ್ಟ ಮೊದಲ ದಾಳಿ ಇದಾಗಿದೆ. ವಾಣಿಜ್ಯ ಹಡಗುಗಳಿಗೆ ಇರಾನ್ ಇದೇ ಥರ ಬೆದರಿಕೆ ಒಡ್ತಾ ಇದೆಯಲ್ಲ, ಎಲ್ಲ ಕಮರ್ಷಿಯಲ್ ವೆಸಲ್ಸು ದಾಟ್ಕೊಂಡು ಹೋಗಬೇಕಾದ್ರೆ, ಆ ನೌಕೆಗಳು ದಾಟ್ಕೊಂಡು ಹೋಗಬೇಕಾದ್ರೆ ಅವುಗಳಿಗೆ IRGC ದಾಳಿ ಮಾಡ್ತಾ ಇದೆಯಲ್ಲ, ಈ ಥರದ ಬೆದರಿಕೆ ಮಾಡಿದ್ರೆ ನಿಮ್ಮ ಬಂದರುಗಳನ್ನೇ ಉಡಾಯಿಸ್ಬಿಡ್ತೀನಿ ನಾನು, ಹುಷಾರ್ ಅಂಥೇಳಿ ನಾವು ಎಚ್ಚರಿಕೆ ಕೊಟ್ಟಿರೋದು ಅಂತ ಅಮೆರಿಕ ಹೇಳ್ತಾ ಇದೆ. ಸೊ ದಾಳಿಯ ಉದ್ದೇಶದ ಬಗ್ಗೆ ಅಮೆರಿಕದ ಮಧ್ಯಪ್ರಾಚ್ಯ ಕಮಾಂಡರ್ ಸ್ಪಷ್ಟಪಡಿಸಿರೋದ್ರಲ್ಲಿ ಸೆಂಟ್ಕಾಮ್ನ ಮಾಹಿತಿ ಪ್ರಕಾರ 90 ಇರಾನಿನ ಗುರಿಗಳನ್ನು ಹೊಡೆದುರುಳಿಸಿರುವ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. 90 ಟಾರ್ಗೆಟ್ಸ್ ಇಟ್ಕೊಂಡಿದ್ವಿ ನಾವು, ಅದನ್ನು ಹೊಡೆದು ಹಾಕಿದ್ದೀವಿ ನಾವು ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ ಮಧ್ಯಪ್ರಾಚ್ಯ ಕಮಾಂಡ್ X ಖಾತೆಯಲ್ಲಿ ಈ ಮಾಹಿತಿ ಹೊರಬಿದ್ದಿದೆ. ಚಬಹಾರ್ ಬಂದರಿನ ಸಮುದ್ರ ಸಂಚಾರ ನಿಯಂತ್ರಣ ಗೋಪುರ ಸಮೀಪದ ಸೇನಾ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ವಿ. ನಾಗರಿಕ ಬಂದರು ಸೌಲಭ್ಯಗಳಿಗೆ ಹಾನಿಯಾಗದಂತೆ ಈ ದಾಳಿಯಾಗಿದೆ ಅಂತ ಹೇಳಿ ಅಮೆರಿಕ ಸ್ಪಷ್ಟಪಡಿಸಿದೆ.